ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಹಿತ್ಯಿಕವಾಗಿ ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಅತ್ಯಂತ ಉಜ್ವಲವಾದ ಯುಗ ಅಂತ ಹೇಳಿ ಕರೆಯಲ್ಪಡಬಹುದಾಗಿದೆ. ಆ ಶತಮಾನದಲ್ಲಿ ಹುಟ್ಟಿದಂಥ ವಚನಕಾರರ ಒಂದು ಸಾಂಸ್ಕೃತಿಕ ಆಂದೋಲನ ಜನಜೀವನದ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿ ತನ್ನ ಪ್ರಭಾವ ಮುದ್ರೆಯನ್ನು ಒತ್ತುವುದರ ಮೂಲಕ ಅತ್ಯಂತ ಜನಪರ ಕಾಳಜಿಗಳಿಂದ ಕೂಡಿದಂತಹ ಒಂದು ಮಾನವೀಯ ಆಂದೋಲನವಾಗಿ ರೂಪುಗೊಂಡಿದೆ. ಅದಕ್ಕೂ ಮುಂಚಿನ ಶತಮಾನದಲ್ಲಿ ಇದ್ದಂತಹ ಬೌದ್ಧ ಧರ್ಮ ಎಷ್ಟೇ ಜನಸಾಮಾನ್ಯರೊಂದಿಗಿನ ಸಂಬಂಧವನ್ನು ಹೊಂದಿದ್ದು ಅನಂತರ ತಾನು ಹುಟ್ಟಿದ ನಾಡಿನಲ್ಲಿಯೇ ನೆಲೆ ಕಳೆದುಕೊಂಡದ್ದು ಕೂಡ ಅತ್ಯಂತ ಆಶ್ಚರ್ಯಕರ ಮತ್ತು ಚಿಂತನಾತ್ಮಕವಾದಂಥ ವಿಚಾರವಾಗಿದೆ. ಆ ನಂತರದಲ್ಲಿ ಬಂದಂಥ ಜೈನ ಧರ್ಮ ಕೂಡ ತಾನೇ ಸೃಷ್ಟಿ ಮಾಡಿಕೊಂಡಂಥ ಅನೇಕ ಶಿಷ್ಟಾಚಾರ ಸಂಪ್ರದಾಯಗಳಿಂದ ಕೇವಲ ಕೆಲವೇ ಜನರು ಆಚರಿಸುವಂಥ ಧರ್ಮವಾಗಿ ಮಾರ್ಪಟ್ಟಿದ್ದು ಕೂಡ ಆ ಧರ್ಮ ಹಾಕಿಕೊಂಡಂಥ ಮಿತಿಗಳೇ ಕಾರಣವಾಗಿರಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಕಠಿಣ ವ್ರತ ಆಚರಣೆಗಳು ಮತ್ತು ಇಹದ ಬಗೆಗೆ ನಿರ್ಲಕ್ಷ್ಯ ಮನೋಧರ್ಮ ಮತ್ತು ಪರದ ಬಗೆಗಿನ ಆತ್ಯಂತಿಕವಾದಂಥ ನಿಷ್ಠೆ ಇವು ಧರ್ಮವು ಜನಮನದಲ್ಲಿ ಬೇರು ಬಿಡುವಲ್ಲಿ ಅಷ್ಟೊಂದು ಸಹಕಾರಿಯಾಗಿ ಪರಿಣಮಿಸಲಿಲ್ಲ ಅನ್ನುವಂತಹದ್ದು ಕೂಡ ಚಿಂತನಾತ್ಮಕವಾದಂಥ ಸಂಗತಿಯಾಗಿದೆ. ಯಾವುದೇ ಒಂದು ಧರ್ಮ ಜನಪರವಾಗುವಂತಹದ್ದು ಜನರ ಮನಸ್ಸುಗಳಿಗೆ ಹತ್ತಿರವಾಗುವಂತಹ, ಅವರ ಬದುಕನ್ನು ಹಸನಾಗಿಸಿ ಸಂಸ್ಕಾರಿಗಳಾಗಿ ಮಾಡುವ ಅಂಶಗಳನ್ನು ಹೊಂದಿದ್ದಾಗ ಮಾತ್ರ. ವಚನಕಾರರ ಆಂದೋಲನ ಪುರೋಹಿತಶಾಹಿಯ ಆಚರಣೆಗಳಿಂದ ದಿಕ್ಕೆಟ್ಟಿದ್ದಂತಹ ಒಂದು ಜನತೆಯ ಸಮುದಾಯಕ್ಕೆ ಆಸರಿಯಾಗಿ ಪರಿಣಮಿಸಿದ್ದರಲ್ಲಿ ಆಶ್ಚರ್ಯವಿಲ್ಲ.
ಹಾಗೆ ವೈದಿಕ ಧರ್ಮದ ಆಚರಣೆಗಳಾದ ಕೇವಲ ಪರದ ಬಗೆಗಿನ ಚಿಂತನೆ, ದೈವತ್ವದ ಬಗೆಗಿನ ಹುಡುಕಾಟ ಇವೆಲ್ಲವೂ ಕೂಡ ಜನರನ್ನ ದಿಕ್ಕು ತಪ್ಪಿಸಿ ಜನರ ಮನಸ್ಸುಗಳೆಲ್ಲವನ್ನು ಆಧ್ಯಾತ್ಮಿಕವಾಗಿ ಮರುಭೂಮಿಯಾಗಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡುತ್ತಲೇ ಬಂದಂತಹ ಸಂಗತಿ. ಆದರೆ 12ನೇ ಶತಮಾನದಲ್ಲಿ ಬಂದಂತಹ ಶಿವಶರಣರು ಅಥವಾ ವಚನಕಾರರು ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಅಲ್ಲಿ ಜನರಿಗೆ ಬೇಕಾದ ಸರಳ ಧಾರ್ಮಿಕ ಆಚರಣೆಗಳನ್ನು ರೂಪಿಸುವುದರ ಜೊತೆಗೆ ಸಾಮಾಜಿಕವಾದಂತಹ ಒಂದು ನಿಯಮಗಳನ್ನೂ ಕೂಡ ಸರಳ ತತ್ವದ ಮೂಲಕವಾಗಿ ಪ್ರಸಾರ ಮಾಡಿದ ಕಾರಣದಿಂದ ಧರ್ಮದ ಹತ್ತಿರಕ್ಕೆ ಜನರನ್ನ ತರುವಂತಹ ಒಂದು ಕಾರ್ಯ ನಡೆದಂತಹದ್ದನ್ನು ಕಾಣಬಹುದಾಗಿದೆ. ಜೊತೆಗೆ ಭವಿ ಮತ್ತು ಭಕ್ತ ಎಂದು 2 ವಿಭಾಗವಾಗಿ ವಿಭಜಿಸುವುದರ ಮೂಲಕವಾಗಿ ಶಿವನ ಬಗೆಗಿನ ಆರಾಧಕರೆಲ್ಲರೂ ಭಕ್ತರಾದರೆ ಶಿವನ ಆರಾಧಕರಲ್ಲದವರನ್ನು ಭವಿಗಳೆಂದು ವ್ಯಾಖ್ಯಾನಿಸಿದರು. ಇಷ್ಟಲಿಂಗವನ್ನು ಒಪ್ಪಿಕೊಂಡಂತವರು ಭಕ್ತರಾದರೆ ಇಷ್ಟಲಿಂಗವನ್ನು ಒಪ್ಪಿಕೊಳ್ಳದೇ ಇರುವವರು ಭವಿಗಳಾದರು. ಆದರೆ ವಚನಕಾರರ ಆಂದೋಲನದಲ್ಲಿ ಕಾಣಬಹುದಾದಂತಹ ಮತ್ತೊಂದು ವೈಶಿಷ್ಟ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮವಿಶ್ವಾಸದ ಬೀಜವನ್ನು ಬಿತ್ತಿ ಪ್ರಬುದ್ಧರಾಗಿ ಬೆಳೆಯುವಂತೆ ಮಾಡಿತ್ತು. ಎಲ್ಲ ಜಾತಿ ಜನವರ್ಗದವರನ್ನು ಒಂದೇ ನೆಲೆಯಲ್ಲಿ ತಂದು ತಾವೆಲ್ಲರೂ ಕೂಡ ಶಿವನ ಶಿಶುಗಳು ಎಂಬ ವಿಶಾಲ ಚಿಂತನೆಯ ತಳಹದಿಯ ಮೇಲೆ ಮನುಷ್ಯರ ನಡುವಿನ ಸಂಬಂಧವನ್ನು ಸಾಮರಸ್ಯಗೊಳಿಸಲಿಕ್ಕೆ ಮಾಡಿದಂತಹ ಒಂದು ಪ್ರಯತ್ನ. ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರನ್ನೆಲ್ಲರನ್ನು ಒಂದೇ ಎಂಬ ಬಸವಣ್ಣನವರ ವಾಕ್ಯ ಎಲ್ಲರನ್ನು ಸಮಾನವಾಗಿ ಕಾಣುವ ಮನೋಧರ್ಮವನ್ನು ಪ್ರತಿನಿಧಿಸುವ ವಾಕ್ಯದಂತಿದೆ. ವಚನಕಾರರ ಆಂದೋಲನದಲ್ಲಿ ಎಲ್ಲ ರೀತಿಯ ವರ್ಗದ ಜನರನ್ನೂ ಕಾಣಬಹುದಾಗಿದೆ. ಬಸವಣ್ಣನವರಂಥ ರಾಜಭಂಡಾರಿ, ಅಲ್ಲಮನಂಥ ಯೋಗಿ, ಚನ್ನಬಸವಣ್ಣನವರಂತಹ ತಾರ್ಕಿಕ, ಸಿದ್ದರಾಮನಂತಹ ಕಾರ್ಯಕುಶಲಿ, ಹಾಗೆ ಸ್ತ್ರೀ ಪ್ರತಿನಿಧಿಯಾಗಿ ಕಂಡುಬರುವ ಅಕ್ಕ ಮಹಾದೇವಿ, ಇವರಲ್ಲದೆ ಜೇಡ, ಬೇಡ, ಡೋಹರ, ಮಡಿವಾಳ, ಅಂಬಿಗ, ಮಾದರ, ತೊರಗಾಹಿ, ಒಕ್ಕಲಿಗ ಮುಂತಾದ ವೃತ್ತಿಗಳಲ್ಲಿ ತೊಡಗಿದ್ದವರೆಲ್ಲರೂ ಒಂದು ಕಡೆ ಕಲೆಯಲು ಕಾರಣ ಅವರಲ್ಲಿದ್ದ ಸಮಾನ ಮನೋಧರ್ಮವೆಂದು ಕಾಣುತ್ತದೆ. ವಚನಕಾರರು ಪ್ರತಿಪಾದಿಸಿದ ಪ್ರಮುಖ ಅಂಶಗಳೆಂದರೆ ವರ್ಗ ಮತ್ತು ವರ್ಣರಹಿತ ಸಮಾಜದ ನಿರ್ಮಾಣ, ಸ್ತ್ರೀ ಸ್ವಾತಂತ್ರ್ಯ, ಲಿಂಗ ತಾರತಮ್ಯ ವಿರೋಧ, ಕೆಳವರ್ಗದವರ ಕೀಳರಿಮೆಯನ್ನು ಹೋಗಲಾಡಿಸಿ ಆತ್ಮವಿಶ್ವಾಸದ ಬೀಜವನ್ನು ಬಿತ್ತಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂತಹದ್ದು, ಜನರಲ್ಲಿ ವೈಚಾರಿಕತೆಯನ್ನು ಬಿತ್ತಿ ಮೂಢನಂಬಿಕೆ ಸಂಪ್ರದಾಯಗಳನ್ನು ತುಂಡವಾಗಿ ಖಂಡಿಸಿದಂತಹದ್ದು, ಆಧ್ಯಾತ್ಮದ ಅನುಭವದಿಂದ ವಂಚಿತರಾಗಿದ್ದ ಸಾಮಾನ್ಯರಿಗೂ ಕೂಡ ಆಧ್ಯಾತ್ಮದ ಸವಿರುಚಿಯನ್ನು ಉಣಬಡಿಸಿ ತನ್ನಲ್ಲಿಯೇ ತನ್ನವನ್ನು ಪಡಿಮೂಡಿಸಿಕೊಳ್ಳಬೇಕೆಂದುದರ ಬಗೆಗೆ ತಿಳುವಳಿಕೆಯನ್ನು ಮೂಡಿಸಿದ್ದು, ಇವೆಲ್ಲವೂ ಕೂಡ ವಚನಕಾರರ ವೈಶಿಷ್ಟ್ಯಪೂರ್ಣವಾದಂತಹ ಚಿಂತನೆಗಳೇ ಆಗಿವೆ. ಈ ಆಂದೋಲನ ಜನಮನದಲ್ಲಿ ಬೇರೂರಿ ಉತ್ಕೃಷ್ಟವಾಗಿ ಬೆಳೆದು ಹೆಮ್ಮರವಾಗುವಷ್ಟರಲ್ಲಿಯೇ ಸಂಪ್ರದಾಯವಾದಿಗಳ ಪಟ್ಟಭದ್ರ ಹಿತಾಸಕ್ತಿಗಳ ಕೊಡಲಿ ಪೆಟ್ಟಿಗೆ ಸಿಕ್ಕು ಜರ್ಜರಿತವಾಗಿದ್ದು ನಿಜಕ್ಕೂ ಕೂಡ ಆ ಶತಮಾನದಲ್ಲಿ ಘಟಿಸಿದ ದುರಂತವೇ ಸರಿ. ಈ ಮಾನವೀಯ ಆಂದೋಲನದಲ್ಲಿ ಪಾಲ್ಗೊಂಡಿದ್ದ ಸಾಮಾನ್ಯ ವರ್ಗಕ್ಕೆ ಸೇರುವ ವಚನಕಾರರೆಲ್ಲರೂ ಕೂಡ ಒಂದಲ್ಲ ಒಂದು ವೃತ್ತಿಯಲ್ಲಿ, ಒಂದಲ್ಲ ಒಂದು ಕಾಯಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಎಂಬುದು ಮಹತ್ವಪೂರ್ಣವಾದಂತಹ ಸಂಗತಿ. ವಚನಕಾರರು ರೂಪಿಸಿದಂತಹ ಕಾಯಕದಿಂದಲ್ಲದೆ ಹಂಗು ಹರಿಯದು ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ಮಾಡಿ ಬಂದ ಪ್ರತಿಫಲವನ್ನು ಲಿಂಗಕ್ಕೆ ಅಥವಾ ಜಂಗಮಕ್ಕೆ ವಿನಿಯೋಗಿಸುವಂತೆ ಮಾಡಿದ್ದು ವಚನಕಾರರ ಕಾಯಕ ನಿಷ್ಠೆಯ ಪ್ರತೀಕವಾಗಿದೆ. ಹಾಗೆ ಎಲ್ಲ ವಚನಕಾರರ ವಚನಗಳನ್ನು ಗಮನಿಸುವಾಗ ತಾವು ನಿರ್ವಹಿಸುತ್ತಿದ್ದ ಯಾವುದೇ ವೃತ್ತಿಯ ಬಗೆಗೆ ಅತ್ಯಂತ ಗೌರವ ಭಾವನೆ ಮತ್ತು ಪ್ರಾಮಾಣಿಕವಾದಂಥ ನಿಷ್ಠೆಯನ್ನು ಹೊಂದಿದವರಾಗಿದ್ದರು ಎಂಬುದಕ್ಕೆ ಅವರ ವಚನಗಳಲ್ಲಿಯೇ ನಮಗೆ ಸಾಕಷ್ಟು ಪುರಾವೆಗಳು ದೊರೆಯುತ್ತವೆ.
ಒಕ್ಕಲಿಗ ಮುದ್ದಣ್ಣ 12ನೇ ಶತಮಾನದ ಒಬ್ಬ ಶ್ರೇಷ್ಠ ಶಿವಶರಣ. ವೃತ್ತಿಯಲ್ಲಿ ಬೇಸಾಯವನ್ನು ತನ್ನ ಬದುಕಾಗಿಸಿಕೊಂಡಿದ್ದಂತಹ ವಚನಕಾರ. ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯ ಕಥಾ ಮಣಿ ಸೂತ್ರ ರತ್ನಾಕರದಲ್ಲಿ ಉಲ್ಲೇಖಿತವಾಗಿರುವ ಅಂಶಗಳನ್ನಿಟ್ಟುಕೊಂಡು ಒಕ್ಕಲಿಗ ಮುದ್ದಣ್ಣನ ಇತಿಹಾಸವನ್ನ ಸಂಗ್ರಹ ಮಾಡಬಹುದಾಗಿದೆ. ಜೋಳದ ಹಾಳು ಈತನ ಗ್ರಾಮ, ಬೇಸಾಯ ಮಾಡುವಂತಹದ್ದು ಈತನ ಕಾಯಕ. 18 ಧಾನ್ಯಗಳನ್ನು ಬೆಳೆದು ರಾಜನಿಗೆ ಕೊಡಬೇಕಾದ ತೆರಿಗೆಯನ್ನು ಕೊಟ್ಟು ಮಿಕ್ಕುದರಲ್ಲಿ ಈತ ಜಂಗಮ ಸೇವೆಯನ್ನು ಮಾಡಿಕೊಂಡಿದ್ದಂಥವನು. ಒಮ್ಮೆ ಭತ್ತವನ್ನು ಬಿತ್ತಿ ಹರಗುವುದಕ್ಕಾಗಿ ನೇಗಿಲು ಹೊಡೆಯುತ್ತಿದ್ದಾಗ ನೇಗಿಲಿಗೆ ಏನೋ ಸಿಕ್ಕಿಕೊಂಡು ತಡೆಯೊಡ್ಡುತ್ತೆ. ಆ ಅಡ್ಡಿಯಾದಂತಹ ವಸ್ತುವನ್ನ ತರಿದು ಹಾಕಲಿಕ್ಕೆ ಈತ ಕೊಡಲಿಯನ್ನ ತೆಗೆದುಕೊಂಡು ಬಂದಾಗ ಶಿವನು ತಾನು ಆದಿನಾಥನೆಂಬ ಲಿಂಗವಾಗಿ ಅಲ್ಲಿ ಇರುವುದಾಗಿಯೂ, ಕೊಡಲಿಯಲ್ಲಿ ಕಡಿಯದೆ ಹಾರೆಯಲ್ಲಿ ಮೆಲ್ಲನೆ ಅಗೆಯಬೇಕೆಂಬುದಾಗಿ ಅಶರೀರ ವಾಣಿಯ ರೂಪದಲ್ಲಿ ಹೇಳಿದಾಗ ಅದರಂತೆ ಮಾಡಲಿಕ್ಕೆ ಒಂದು ಲಿಂಗ ಆ ಒಕ್ಕಲಿಗ ಮುದ್ದಣ್ಣನಿಗೆ ದೊರಕುತ್ತೆ. ಒಕ್ಕಲಿಗ ಮುದ್ದಣ್ಣ ಅದನ್ನ ಅಲ್ಲಿಯೇ ಸ್ಥಾಪಿಸಿ ಜೋಳದ ಅಂಬಲಿಯನ್ನ, ತುಂಬೆ ಸೊಪ್ಪಿನ ಪಾಕವನ್ನ ಅದರ ಮುಂದೆ ನೈವೇದ್ಯವಾಗಿ ಇಟ್ಟು ತಾನು ದಣಿದಿದ್ದುದರಿಂದ ಒಂದು ಎಕ್ಕದ ಗಿಡದ ಕೆಳಗೆ ನಿದ್ದೆ ಹೋಗ್ತಾನೆ. ಎಚ್ಚರಗೊಂಡಾಗ ಅವನ ಮುಂದೆ ಒಬ್ಬ ಜಂಗಮ ಕಾಣಿಸಿಕೊಂಡು ಅವನಿಗೆ ಶಿವದೀಕ್ಷೆಯನ್ನ ಕೊಟ್ಟು ತಾನು ಆದಿನಾಥ ಲಿಂಗದಲ್ಲಿ ಐಕ್ಯನಾಗ್ತಾನೆ. ಹೀಗೆ ಶಾಂತಲಿಂಗ ದೇಶಿಕನಲ್ಲಿ ಕಂಡುಬರುವ ಒಕ್ಕಲಿಗ ಮುದ್ದಣ್ಣನ ಬಗೆಗಿನ ಈ ಕಥೆಯನ್ನ ವಿಮರ್ಶೆಯ ವರೆಗಲ್ಲಿಗೆ ಹಚ್ಚಿ ನೋಡೋಣ. ರೈತನಾದವನು ಬೇಸಾಯ ಮಾಡುವಾಗ ನೇಗಿಲಿಗೆ ಕಲ್ಲು ಇತ್ಯಾದಿಗಳು ಸಿಕ್ಕುವುದು ಸಹಜ. ಹಾಗೆ ಮುದ್ದಣ್ಣ ಹೊಲದಲ್ಲಿ ಉಳುತ್ತಿದ್ದಾಗ ಕಲ್ಲಿನಲ್ಲಿ ಮಾಡಿರುವಂತಹ ಲಿಂಗ ದೊರಕಿರಬಹುದು ಅಂದುಕೊಳ್ಳೋಣ. ಹಾಗೆ ಈ ಕಥೆಯಲ್ಲಿ ಮತ್ತೊಂದು ಗಮನಿಸಬಹುದಾದ ಅಂಶ ಅಂತ ಅಂದ್ರೆ ಅವನ ಕಾಯಕದ ಬಗೆಗಿನ ನಿಷ್ಠೆಯನ್ನ ಶಾಂತಲಿಂಗ ದೇಶಿಕ ಸ್ವಲ್ಪ ಮಟ್ಟಿಗೆ ವೈಭವೀಕರಿಸಿದ್ದಾನೆ. ತನ್ನ ಕಾಯಕದಿಂದ ಸಂಪಾದಿಸಿದ್ದನ್ನ ಲಿಂಗಕ್ಕೆ ನಿವೇದಿಸಬೇಕು ಅಥವಾ ಜಂಗಮಕ್ಕೆ ನೀಡಬೇಕು ಅನ್ನುವಂತಹದ್ದು ಎಲ್ಲ ವಚನಕಾರರ ಒಂದು ಅಭಿಮತವಾಗಿತ್ತು. ಅದಕ್ಕೆ ಮುದ್ದಣ್ಣನು ಕೂಡ ಹೊರತಾದಂಥವನಲ್ಲ ಅನ್ನುವಂತಹ ಅಂಶ ಈ ಕಥೆಯಲ್ಲಿ ವ್ಯಕ್ತವಾಗುವಂತಹ ಸಂಗತಿ. ಮುದ್ದಣ್ಣನ ಮುಂದೆ ಒಬ್ಬ ಜಂಗಮ ನಿಂತಿದ್ದ ಅನ್ನುವಂತಹದ್ದು ಕೂಡ ವೃತ್ತಿಯಲ್ಲಿ ಒಕ್ಕಲಿಗನಾಗಿದ್ದು ಮುದ್ದಣ್ಣನೇ ಜಂಗಮತ್ವಕ್ಕೆ ಏರುವುದರ ಸಾಂಕೇತಿಕತೆಯನ್ನ ಶಾಂತಲಿಂಗ ದೇಶಿಕ ತನ್ನ ಕೃತಿಯಲ್ಲಿ ಅತ್ಯಂತ ಸ್ವಲ್ಪ ಮಟ್ಟಿಗೆ ಉತ್ಪ್ರೇಕ್ಷೆ ಮಾಡಿದ್ದಾನೆ ಅನ್ನುವಂಥ ಅಂಶವೂ ಕೂಡ ಇಲ್ಲಿ ಕಂಡು ಬರ್ತದೆ. ಒಕ್ಕಲಿಗ ಮುದ್ದಣ್ಣ ಬರೆದಿರುವಂತಹ ವಚನಗಳು ಎಷ್ಟು ಅಂತ ಹೇಳಿ ಖಚಿತವಾಗಿ ಹೇಳಲಾಗದೇ ಇದ್ರೂ ಕೂಡ ಉಪಲಬ್ಧವಿರುವಂತಹ ವಚನಗಳ ಸಂಖ್ಯೆ ನಮಗೆ ಸಿಕ್ಕಿರುವಂತಹದ್ದು 11 ವಚನಗಳು. ಈ 11 ವಚನಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಬೇಸಾಯದ ಪರಿಭಾಷೆಯನ್ನ ಬಳಸಿರುವಂತಹದ್ದನ್ನ ಕಾಣಬಹುದಾಗಿದೆ. ಒಕ್ಕಲಿಗ ಮುದ್ದಣ್ಣನ ವಚನಗಳ ಅಂಕಿತ ಕಾಮ ಭೀಮ ಜೀವಧನದ ಒಡೆಯ. ಒಂದು ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣ ಪ್ರಸ್ತಾಪ ಮಾಡುವ ಹಾಗೆ 3 ಅಡಿ ಮಣ್ಣಿಗೆ 6 ತೆತ್ತು ಮೀರಿ ಹದಿಕೆಯ ಬೇಡೆನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪೆಟ್ಟಿಯ ಕೊಟ್ಟ ಮತ್ತೂರುಗೂಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟ ನಮ್ಮ ನಟ್ಟ ನಡುಮನೆಯ 5 ಕಾಲು ನೆಲಹಿನಲ್ಲಿ ಕಟ್ಟಿಯದೆಕೋ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನೊಕ್ಕಲು ನೀನೊಡೆಯ ಮೀರಿಕೊಂಡಿಹೆನೆಂದೊಡೆ ಮುನ್ನ ವೇದೆಯ ಸೆರೆಗೆ ತಾನೊಳಗು ಗುತ್ತಗೆ ಕಾರಂಗೆ ಮತ್ತೆ ಕುಳ ಉಂಟೆ ಇನ್ನು ಕೊಟ್ಟೆನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆಯೊಡೆಯ ಕಾಮ ಭೀಮ ಜೀವಧನದಾಣೆ. ಒಕ್ಕಲಿಗ ಮುದ್ದಣ್ಣ ತನ್ನ ಕಾಯಕಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಸಂಗ ನಡೆದಂತಹದ್ದನ್ನ ಪ್ರತಿನಿಧಿಸುವಂತಹ ಒಂದು ವಚನವಾಗಿದೆ. ಬಂಧುಗಳೇ, ತೆರಿಗೆಯನ್ನ ಕೊಟ್ಟ ಮೇಲೂ ಇನ್ನೂ ಹೆಚ್ಚು ಕೊಡಬೇಕು ಅಂತ ಹೇಳಿ ರಾಜಭಟರು ಮುದ್ದಣ್ಣನನ್ನ ನಿರ್ಬಂಧಿಸಿದಂತಹ ಒಂದು ಸಂದರ್ಭ ವಚನದ ಮೊದಲ ಸಾಲು ಸೂಚಿಸುವ ಹಾಗೆ 3 ಅಡಿ ಮಣ್ಣು 6 ಹೊನ್ನು ತೆತ್ತು ಎಂಬುದು ಈಗಾಗಲೇ ಮುದ್ದಣ್ಣ ಆ ಮಣ್ಣಿನ ಮೇಲಿನ ತೆರಿಗೆಗಿಂತಲೂ ಕೂಡ ಹೆಚ್ಚು ಹಣವನ್ನ ತೆತ್ತಿದ್ದಾನೆ.
ಅನ್ನುವಂತಹದ್ದು ಸೂಚಿತವಾಗ್ತದೆ. ಅವನು ಅವರಿಂದ ತಪ್ಪಿಸಿಕೊಂಡು ಹೋಗಿ 30 ಕೊಳಗದ ಭೂಮಿಗೆ 60 ಹೊನ್ನನ್ನು ತೆತ್ತಿದ್ದರೂ ಕೂಡ ರಾಜಭಟರು ಮತ್ತು ಹೆಚ್ಚು ಕೇಳುತ್ತಿದ್ದಾರೆಂದು ರಾಜನಿಗೆ ದೂರಿತ್ತು. ಆ ಗ್ರಾಮದವರ ಮುಂದೆ ತನ್ನ ವಿಷಯವನ್ನ ಮಂಡಿಸಿ ಅವರಿಂದ ತಾನು ತೆರಿಗೆ ಸಲ್ಲಿಸಿರುವುದಕ್ಕೆ ಗುತ್ತಿಗೆ ಪಟ್ಟಿಯನ್ನು ಬರೆಯಿಸಿಕೊಳ್ತಾನೆ. ಹೀಗೆ ಇರುವಲ್ಲಿ ಗುತ್ತಿಗೆ ಪಟ್ಟಿಯನ್ನು ಕೊಟ್ಟಿದ್ದರೂ ಅರಸನ ಕಾಟ ಮತ್ತೆ ಪ್ರಾರಂಭವಾಗುತ್ತೆ. ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ಎಂಬ ವಾಕ್ಯ ರಾಜನನ್ನ ಪ್ರಶ್ನೆ ಮಾಡುವಂತಹ ಮುದ್ದಣ್ಣನ ದಿಟ್ಟತನವನ್ನ ಸೂಚಿಸ್ತಾ ಹೋಗುವಂತಹದ್ದನ್ನು ಕಾಣುತ್ತೆ. ಯಾವತ್ತೂ ಕೂಡ ಶರಣರು ಶೋಷಣೆಗೆ ತಲೆಬಾಗಿದವರಲ್ಲ. ಆಗುತ್ತಿದ್ದಂತಹ ಶೋಷಣೆಯನ್ನ ಖಂಡಿಸಿ ದಿಟ್ಟತನವನ್ನ ತೋರಿದಂಥವರು ಅನ್ನುವಂತಹ ಸಂಗತಿಗೆ ಪೂರಕವಾಗಿ ಈ ಮುದ್ದಣ್ಣನ ಈ ಒಂದು ಸಂದರ್ಭ, ಆ ಅನುಭವದ ಒಂದು ಸಾರವನ್ನ ಈ ವಚನದಲ್ಲಿ ವ್ಯಕ್ತ ಮಾಡಿರುವಂತಹದ್ದನ್ನ ಕಾಣ್ತಾ ಬರ್ತೇವೆ. ಮುಂದುವರೆದು ಮುದ್ದಣ್ಣ ಹೇಳುವ ಹಾಗೆ, ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರುವನಲ್ಲ, ಎರೆದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳೆಯ, ಕಾಮ ಭೀಮ ಜೀವತನದ ಒಡೆಯ ನೀನೇ ಬಲ್ಲೆ. ಒಕ್ಕಲಿಗ ಮುದ್ದಣ್ಣ ಪ್ರಸ್ತಾಪಿಸುವ ಹಾಗೆ, ತಾನು ವೇದಶಾಸ್ತ್ರವನ್ನು ಓದಲು ಹಾರುವನಲ್ಲವೆಂದು, ಯುದ್ಧ ಮಾಡಲು ಕ್ಷತ್ರಿಯನಲ್ಲವೆಂದು, ವ್ಯಾಪಾರ ಮಾಡಲು ತಾನು ವೈಶ್ಯನೂ ಅಲ್ಲವೆಂದು ಹೇಳುತ್ತಾ ಸಾಮಾನ್ಯವಾದಂತಹ ಈ ಒಕ್ಕಲು ಮಗ ಅನ್ನುವಂತಹ ಮಾತನ್ನ ಅತ್ಯಂತ ಅಭಿಮಾನದಿಂದ ಹೇಳಿಕೊಳ್ಳುವಂತಹದ್ದನ್ನು ಕಾಣುತ್ತೇವೆ. ತನ್ನ ವೃತ್ತಿಯ ಘನತೆಯನ್ನ ಅತ್ಯಂತ ಎತ್ತರದಲ್ಲಿ ನೋಡುವಂತಹ ಆತನ ಮನೋಧರ್ಮ, ಕಾಯಕದ ಬಗೆಗೆ ಇರುವಂತಹ ಗೌರವ ನಿಜಕ್ಕೂ ಕೂಡ ಮೆಚ್ಚಬೇಕಾದಂತಹ ಒಂದು ವಿಚಾರವಾಗಿದೆ. ತಪ್ಪನ್ನು ನೋಡದೆ ನೀನು ಒಪ್ಪಿಕೋ ಎಂದು ಹೇಳುವ ವಿನೀತ ಭಾವನೆಯನ್ನು ಕಾಣಬಹುದಾಗಿದೆ. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದ ಒಡೆಯ. ಶರಣರು ತಮ್ಮ ಅಂಗವನ್ನ ಕೇವಲ ಶರೀರ ಅಥವಾ ಅಂಗ ಎಂದು ಭಾವಿಸಲಿಲ್ಲ. ತಮ್ಮ ಅಂಗವನ್ನ ಲಿಂಗದ ಒಂದು ನೆಲೆ ಅಂತ ಹೇಳಿ ಭಾವಿಸಿದಂಥವರು. ಲಿಂಗ ಅನ್ನುವಂತಹದ್ದು ಒಂದು ಜಾತಿ ಸೂಚಕವಾದಂತಹ ಸಂಕೇತ ಅಲ್ಲ. ಲಿಂಗ ಅನ್ನುವಂತಹದ್ದು ಪರಮಾತ್ಮನ ಪರವಸ್ತುವಿನ ಒಂದು ಪ್ರತೀಕ, ಅದು ಚೈತನ್ಯಾತ್ಮಕತೆಯ ಒಂದು ಸ್ವರೂಪ, ಸಂಕೇತ. ಅಂತ ಚೈತನ್ಯಾತ್ಮಕತೆಯ ಸ್ವರೂಪದ ಸಂಕೇತವಾದಂತಹ ಲಿಂಗವನ್ನ ಬಹಳ ವಿಶೇಷವಾಗಿ ಗೌರವಿಸಿ ಅದನ್ನ ಒಂದು ಆಚರಣೆಯ ಒಂದು ಪ್ರತೀಕವಾಗಿ ಸ್ವೀಕಾರ ಮಾಡಿದಂತಹ ಒಂದು ಸಂಗತಿ ನಿಜಕ್ಕೂ ಕೂಡ ಕ್ರಾಂತಿಕಾರಕವಾದಂತಹ ಸಂಗತಿ. ಕಿರಿದರೋಳ್ ಪಿರಿದರ್ಥಂ ಎಂಬಂತೆ ಚಿಕ್ಕ ವಚನಗಳಲ್ಲಿಯೂ ಕೂಡ ಅಗಾಧವಾದ ವಿಚಾರಗಳನ್ನ ಹೇಳಲು ಬಳಸಿಕೊಳ್ಳುವಂತಹ ಒಂದು ಪ್ರತಿಮೆಗಳೇನಿವೆ ಅವು ಒಕ್ಕಲಿಗ ಮುದ್ದಣ್ಣನ ವಚನಗಳಲ್ಲಿ ಅತ್ಯಂತ ಸೊಗಸಾಗಿ ಮೂಡಿ ಬಂದಿವೆ. ಅಂಗ ಅಥವಾ ದೇಹವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ಆ ಲಿಂಗದ ಬಗೆಗೆ ಭಕ್ತನಾದವನ ಒಂದು ನಿಷ್ಠೆಯನ್ನ ಮನಂಬುಗುವ ಹಾಗೆ ವಿವರಿಸಿದ್ದಾರೆ ಒಕ್ಕಲಿಗ ಮುದ್ದಣ್ಣ. ಭತ್ತ ಎಳೆಯದಾಗಿದ್ದರೆ ಊಟಕ್ಕೆ ಯೋಗ್ಯವಲ್ಲ, ಅದು ಬಲಿತಿರಬೇಕು ಅನ್ನುವಂತಹದ್ದು ಕೂಡ ಒಬ್ಬ ಅನುಭವಿ ಬೇಸಾಯಗಾರನ ಒಂದು ಬಾಯಿಂದ ಬರುವಂತಹ ಮಾತೆ ಹೊರತು ಅನನುಭವಿಯ ಬೇಸಾಯಗಾರನಿಂದ ಹೊರಡುವಂತಹ ಒಂದು ಮಾತಾಗಿರಲಾರದು. ಹಾಗಾಗಿ ಜೊತೆಗೆ ಲಿಂಗಾಂಗ ಸಾಮರಸ್ಯವನ್ನು ಕೂಡ ಒಳಗೊಳ್ಳಬಲ್ಲದು ಅನ್ನುವಂತಹ ಒಂದು ವಿಚಾರಧಾರಿಯನ್ನ ಅತ್ಯಂತ ಅರ್ಥವತ್ತಾಗಿ ಸ್ಪಷ್ಟವಾಗಿ ಒಂದು ಆಧ್ಯಾತ್ಮಿಕತೆಯ ನೆಲೆಯಲ್ಲಿ ಸಮನ್ವಯ ಮಾಡಿ ಹೇಳಿರುವಂತಹದ್ದನ್ನ ಕಾಣಬಹುದಾಯಿತು. ಮುದ್ದಣ್ಣನವರ ಒಂದೊಂದು ವಚನವನ್ನು ಕೂಡ ಗಮನಿಸುವಾಗ ನಿದರ್ಶನ ಪೂರ್ವಕವಾಗಿ ಅವರು ಮಂಡಿಸುವ ರೀತಿಯನ್ನ ಗಮನಿಸಿದರೆ ಹೇಗೆ ತನ್ನ ಅನುಭವಗಳ ಒಂದು ಸರಮಾಲೆಯನ್ನೇ ವಚನಗಳಲ್ಲಿ ಹಿಡಿದಿಟ್ಟಿದ್ದಾರೆ ಅನ್ನುವಂಥ ಅಂಶ ಮನದಟ್ಟಾಗ್ತಾ ಬರ್ತದೆ. ಆ ಒಂದು ಅನುಭವವನ್ನ
ವಚನದಲ್ಲಿ ಬಹಳ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ. ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನ್ ಅರಿದು ಬಿಡಬೇಕು. ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನ್ ಅರಿದು ಬಿಡಬೇಕು. ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯವನ್ ಅರಿದು ಘಟಿಸಬೇಕು. ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲವೇ ಮೀರಿದಡೆ ಉಂಟೆ. ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ. ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ. ಬೆಳೆಯ ಕೊಯ್ದ ಹೊಲಕ್ಕೆ ಮತ್ತೆ ಕಾವಲುಂಟೆ. ಬೆಳೆಯ ಕೊಯ್ದ ಹೊಲಕ್ಕೆ ಮತ್ತೆ ಕಾವಲುಂಟೆ. ಫಲವ ಹೊತ್ತ ಪೈರಿನಂತೆ ಪೈರನೊಳಕೊಂಡಂತ ಫಲದಂತೆ ಅರಿವು ಆಚರಣೆಯಲ್ಲಿ ನಿಂದು ಅರಿವಿನಲ್ಲಿ ಲೇಪವಾದ ಮತ್ತೆ ಕಾಮ ಭೀಮ ಜೀವದನ್ನದ ಒಡೆಯ ಎಂಬುದ ಭಾವಿಸಲಿಲ್ಲ. ಈ ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಬೇಸಾಯಗಾರನಾದಂಥವನು ಕಾಲಕಾಲಕ್ಕೆ ತಕ್ಕಂತೆ ಪೈರುಗಳಿಗೆ ನೀರುಣಿಸಬೇಕು ಅನ್ನುವಂತಹದ್ದನ್ನು ಹೇಳುತ್ತಲೇ ಅದನ್ನ ಅರಿವು ಮತ್ತು ಆಚರಣೆಗಳಿಗೆ ಸಮನ್ವಯ ಮಾಡಿರುವಂತಹ ರೀತಿ ಬಹಳ ಅನನ್ಯವಾದಂತಹದ್ದು ಮತ್ತು ವಿಶೇಷವಾದಂತಹದ್ದು. ಆಚರಣೆಗೆ ಅರಿವೇ ಮುಖ್ಯ. ಅರಿವಿದ್ದಲ್ಲಿ ಆಚಾರ ಅನ್ನುವಂಥ ಅಂಶ ಮುಖ್ಯವಾದಂತಹದ್ದು. ಹಾಗೆ ಮುಂದುವರಿದು ಬೆಳೆಯನ್ನ ಕೊಯ್ದು ಅನಂತರ ಮತ್ತೆ ಹೊಲಕ್ಕೆ ಕಾವಲು ಹೇಗೆ ಒಂದರ ಸಂಬಂಧವನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಅರಿವು ಅನ್ನುವಂತಹದ್ದು ತನ್ನನ್ನ ತಾನು ತಿಳಿಯುವಂತಹದ್ದು. ಅದರಿಂದ ಆಚರಿಸುವಂತಹ ಆಚರಣೆ ಇವೆರಡೂ ಕೂಡ ಒಂದಕ್ಕೊಂದು ಸಂಬಂಧವನ್ನ ಉಳ್ಳಂತವುಗಳ ಅನ್ನುವಂತಹದ್ದನ್ನ ತನ್ನ ಬೇಸಾಯದ ಅನುಭವದ ಹಿನ್ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಹಾಗೆ ಮುದ್ದಣ್ಣನವರು ರೈತನಿಗೆ ಅವಶ್ಯಕವಾಗಿ ಬೇಕಾಗಿರುವ ವ್ಯವಸಾಯದ ಪರಿಕರಗಳನ್ನು ಕುರಿತು ಈ ವಚನದಲ್ಲಿ ವಿವರಿಸಿರುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಬ್ಬ ರೈತ ಅಂತ ಅಂದಮೇಲೆ ರೈತನಿಗೆ 16 ರೀತಿಯ ಉಪಕರಣಗಳು ಬೇಕಾಗತ್ತೆ. ಆ ಉಪಕರಣಗಳು ಹೇಗಿರಬೇಕು ಅನ್ನುವಂತಹ ಒಂದು ಸಂಗತಿಯನ್ನ ತನ್ನ ಅನುಭವದ ಮೂಸೆಯಲ್ಲಿ ಹರಡಿದಂತಹ ಈ ವಚನದಲ್ಲಿ ಬಹಳಷ್ಟು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗ ಮುದ್ದಣ್ಣನವರು. ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲಹಾಗಿ ಬಿದ್ದ ಮರನ ತಂದು ನಿಬದ್ಧಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ ಶುದ್ಧಯಿಸಿ ಅನಾದಿ ಎಂಬ ಹೊಗಿಲು ತೆಗೆದು ಆದಿ ಎಂಬ ಈಯವನಿ ಇಕ್ಕಿ ಇಷ್ಟವೆಂಬ ವಿಶ್ವಾಸದ ಮೇಳಿಯಂಬೆಟ್ಟಿ ಭಾವನೆ ಎಂಬ ಗುಳುವ ತೊಡಿಸಿ ಸತ್ಕ್ರಿಯೆ ಎಂಬ ಕಣ್ಣಿಯಲ್ಲಿ ನೇಗಿಲು ತೊಡಚಿ ಜ್ಞಾನಚಕ್ಷು ಎಂಬ ನೊಗದ ಉಭಯದ ಕೊನೆಯಲ್ಲಿ ಎಡಗೋಲಿನಲ್ಲಿ ಕಾರಿಯ ಹೂಡಿ ಎಡಗೋಲಿನಲ್ಲಿ ಕಾರಿಯ ಹೂಡಿ ಬಲಗೋಲಿನಲ್ಲಿ ಬೆಳ್ಳಿಯ ಹೂಡಿ ಅಡಿಕೆತ್ತುವಂತೆ ಧಾ ಎಂದು ಹೊಡೆಯಲಾಗಿ ಅಡಿಕೆತ್ತುವಂತೆ ಧಾ ಎಂದು ಹೊಡೆಯಲಾಗಿ ಭೂಮಿ ಎಡಗೂಡಿ ಸವಿಯಿತ್ತು ಬಿತ್ತ ಒಟ್ಟಕ್ಕೆ ದಿಕ್ಕಿಲ್ಲ ಕಾಮ ಭೀಮ ಜೀವದನದ ಒಡೆಯ ನೀನೆ ಬಲ್ಲೆ. ಕಾಮ ಭೀಮ ಜೀವದನದ ಒಡೆಯ ನೀನೆ ಬಲ್ಲೆ. ಈ ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ರೈತನಿಗೆ ಬೇಕಾದ ನೇಗಿಲನ್ನ ಮಾಡಿಸಲು ಪೂರ್ವದಿಂದ ಉತ್ತರಕ್ಕೆ ಬೆಳೆದಿರುವಂತಹ ಮರದ ತುಂಡನ್ನ ತಂದು ಅದನ್ನ ಅನುಭವಿಯಾದಂತಹ ಬಡಗಿಯ ಕೈಗೆ ಕೊಟ್ಟು ಅದನ್ನ ಪರಿವರ್ತಿಸಿ ನೇಗಿಲಾಗಿ ಪರಿವರ್ತಿಸಿ ಆ ನೇಗಿಲಿಗೆ ಬೇಕಾದಂತಹ ಮೇಣಿ ಜಿಗುಳಿ ಗುಳ ಇಷ್ಟ ಭಾವ ಸದ್ಭಾವ ಸತ್ಕ್ರಿಯೆ ಎಂಬ ಹಗ್ಗದಿಂದ ನೇಗಿಲನ್ನ ಕಟ್ಟಿ ಜ್ಞಾನಚಕ್ಷು ಅನ್ನುವಂತಹ ನೊಗದ 2 ಕಡೆಗೆ ಕಾರಿ ಮತ್ತು ಬೆಳ್ಳಿ ಎಂಬ 2 ಎತ್ತುಗಳನ್ನು ಹೂಡಿ ಆಳವಾಗಿ ನೆಲ ಕೀಳುವ ಹಾಗೆ ಎತ್ತುಗಳನ್ನು ಗದರಿಸಿದರೆ ಭೂಮಿ ಒಡೆಗೂಡಿ ಸವೆಯಿತ್ತು ಅನ್ನುವಂತಹ ಮಾತು ಬಹಳ ಪರಿಣಾಮಕಾರಿಯಾಗಿ ಮೂಡಿ ಬಂದಿರುವಂತಹದ್ದನ್ನು ಕಾಣುತ್ತೇವೆ. ಜೊತೆಗೆ ತನ್ನ ಬೇಸಾಯದ ಅನುಭವ ಮತ್ತು ಮನುಷ್ಯನಲ್ಲಿ ನೆಲೆಗೊಳ್ಳಬೇಕಾದಂತಹ ಸತ್ಕ್ರಿಯೆ ಸದಾಚಾರ ಸದ್ಭಾವ ಈ ಎಲ್ಲ ಗುಣಗಳನ್ನು ಕೂಡ ಈ ವಚನದ ಪರಿಭಾಷೆಗೆ ಅನುಸಾರವಾಗಿ ಮುಖಾಮುಖಿಯಾಗಿಸುವಂತಹ ಒಂದು ರೀತಿಯನ್ನ ಕಂಡರೆ ಮುದ್ದಣ್ಣನ ವಚನಗಳ ಭಾಷೆಯನ್ನ ಕಂಡು ಅಚ್ಚರಿಪಡಬೇಕಾಗ್ತದೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಬ್ಬ ಅನುಭವಿ ಬೇಸಾಯಗಾರನಾಗಿ
ಬೇಸಾಯದ ಜೊತೆಯಲ್ಲಿಯೇ ಆ ಅನುಭವಗಳನ್ನು ತನ್ನ ಆಧ್ಯಾತ್ಮಿಕ ಅನುಭವದ ಜೊತೆಯಲ್ಲಿ ಸಮೀಕರಿಸಿ ಸಮನ್ವಯಗೊಳಿಸಿ ತನ್ನ ವಚನಗಳನ್ನು ಬರೆದಿರುವಂತಹದ್ದು ಒಕ್ಕಲಿಗ ಮುದ್ದಣ್ಣನ ಒಂದು ವಿಶೇಷವಾದಂತಹ ಪ್ರತಿಭಾ ವಿಶೇಷತೆ ಅಂತ ಹೇಳಿ ನಾವು ಕರೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಮತ್ತೊಂದು ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಪ್ರಸ್ತಾಪಿಸುವಂತಹ ಮಾತುಗಳನ್ನು ಗ್ರಹಿಸುವುದಾದರೆ ಎಷ್ಟು ಸೊಗಸಾಗಿ ಆ ಷಟ್ಸ್ಥಲದ ಬಗೆಗಿನ ಚಿಂತನೆಯನ್ನ ಈ ವಚನದಲ್ಲಿ ತಂದಿದ್ದಾರೆ ಅನ್ನುವಂತಹದ್ದನ್ನ ಕಾಣಬಹುದಾಗಿದೆ. ಆವ ವರ್ಣವ ಕೂಡಿದಳು ಅಪ್ಪು ಮಯ ತಪ್ಪದಂತೆ, ಸರ್ವಗುಣ ಸಂಪನ್ನನಾದಲ್ಲಿ ಭಕ್ತನೆಂದಳು ತಾನಾಗಿ, ಮಹೇಶ್ವರನಾದಳು ತಾನಾಗಿ, ಪ್ರಸಾದಿ ಎಂದಳು ತಾನಾಗಿ, ಪ್ರಾಣಲಿಂಗಿ ಎಂದಳು ತಾನಾಗಿ, ಶರಣನೆಂದಳು ತಾನಾಗಿ, ಐಕ್ಯನೆಂದಳು ತಾನಾಗಿ, ಒಂದನಹುದು ಒಂದನಲ್ಲ ಎನ್ನದೆ, ಒಂದನಹುದು ಒಂದನಲ್ಲ ಎನ್ನದೆ, ಕತ್ತಲೆಯಲ್ಲಿ ಹಾಲಕೊಂಡಡೆ ಸಿಹಿ ತಪ್ಪುವುದೇ, ಕತ್ತಲೆಯಲ್ಲಿ ಹಾಲಕೊಂಡಡೆ ಸಿಹಿ ತಪ್ಪುವುದೇ, ಸತ್ತು ಚಿತ್ತು ಆನಂದವೆಂಬ ಗೊತ್ತ ಹರಿದವಂಗೆ, ಸತ್ತು ಚಿತ್ತು ಆನಂದವೆಂಬ ಗೊತ್ತ ಹರಿದವಂಗೆ, ತಟ್ಟು ಮುಟ್ಟು ಹತ್ತುವ ಭಾವ ಒಂದೂ ಇಲ್ಲ, ಕಾಮ ಭೀಮ ಜೀವಧನದ ಒಡೆಯ ತಾನೇ. ಇಲ್ಲಿ ಸಾಮಾನ್ಯವಾಗಿ ಶರಣರು ಪ್ರತಿಪಾದಿಸಿದಂತಹ ಧಾರ್ಮಿಕವಾದಂತಹ ಪರಿಕಲ್ಪನೆಗಳಾದಂತಹ ಷಟ್ಸ್ಥಳಗಳ ಬಗೆಗಿನ ಒಂದು ಚಿಂತನೆಯನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಷಟ್ಸ್ಥಳಗಳೆಲ್ಲವನ್ನು ಕೂಡ ಅನುಸರಿಸುವ ಮತ್ತು ಆಚರಿಸುವವನೇ ಶಿವಶರಣರ ದೃಷ್ಟಿಯಲ್ಲಿ ಸರ್ವಗುಣ ಸಂಪನ್ನ. ಹಾಗೆ ಮುಂದುವರೆದು ಕತ್ತಲೆಯಲ್ಲಿ ಹಾಲನ್ನು ಕುಡಿದರೆ ಸಿಹಿ ತಪ್ಪುವುದೇ ಎನ್ನುವಂತಹ ಆ ಮಾತು ನಿಜಕ್ಕೂ ಕೂಡ ಸಹಜವಾದ ಮನಸ್ಸಿನಿಂದ ಮೂಡಿಬರುವಂತಹ ಮಾತಾಗಿದೆ. ಈ ವಾಕ್ಯದ ಮುಂದಿನ ಸಾಲು ಒಂದನಹುದು ಒಂದನಲ್ಲ ಎನ್ನದೆ, ಬೆಳಕಿನಲ್ಲಿ ಆಗಬಹುದು ಕತ್ತಲೆಯಲ್ಲಿ ಆಗಬಹುದು, ಯಾವಾಗ ಕುಡಿದರೂ ಹಾಲಿನ ರುಚಿ ಒಂದೇ ಎಂಬಂತೆ ಷಟ್ಸ್ಥಳಗಳನ್ನು ಅರಿತು ಆಚರಿಸುವವರಿಗೆ ಯಾವುದೇ ತಟ್ಟು ಮುಟ್ಟು ಸೂತಕ ಇವು ಯಾವುವು ಕೂಡ ಹತ್ತಿರ ಸುಳಿಯೋದಿಲ್ಲ ಅನ್ನುವಂತಹದ್ದು ಮುದ್ದಣ್ಣನ ಮೂಢನಂಬಿಕೆ ರಹಿತವಾದಂತಹ ಮನಸ್ಸಿನಿಂದ ಮೊಳೆತ ವೈಚಾರಿಕತೆಯ ಬೀಜ ಅಂತ ಹೇಳಿ ನಾವು ಕರೀಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತ ಅಂದರೆ 12ನೇ ಶತಮಾನದ ಒಬ್ಬೊಬ್ಬ ಶರಣರು ಕೂಡ ತಮ್ಮ ಬದುಕಿನಲ್ಲಿ ಅಂತರಂಗ ಮತ್ತು ಬಹಿರಂಗ ಇವೆರಡನ್ನು ಕೂಡ ಸಮನ್ವಯ ಮಾಡಿಕೊಂಡು ಬದುಕನ್ನು ನಡೆಸಿದಂಥವರು. ಒಂದು ಕಡೆಯಲ್ಲಿ ಅಂತರಂಗದ ಆಚರಣೆ, ಇನ್ನೊಂದು ಕಡೆಯಲ್ಲಿ ಬಹಿರಂಗದ ಆಚರಣೆ, ಅವೆರಡು ಕೂಡ ಒಂದೇ ಎಂದು ಅರಿತು ಆಚರಿಸಿದಂತಹ ಒಂದು ಕೀರ್ತಿಗೆ ಪಾತ್ರರಾದಂಥವರು. ಹಾಗಾಗಿ ಒಕ್ಕಲಿಗ ಮುದ್ದಣ್ಣನವರ ವಚನಗಳ ಒಂದು ಭಾಷೆಯನ್ನ ಗಮನಿಸುವಂತಹ ಸಂದರ್ಭದಲ್ಲಿ ಕೆಲವು ವಚನಗಳು ಬೆಡಗಿನ ಭಾಷೆಯಲ್ಲಿ ರಚಿತವಾಗಿರುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಒಂದು ಸುದೀರ್ಘವಾದಂತಹ ವಚನ ಒಕ್ಕಲಿಗ ಮುದ್ದಣ್ಣನವರ ವಚನ ಇದು. ಇದು ಎಷ್ಟು ಅರ್ಥಪೂರ್ಣವಾದಂಥ ವಚನ ಅನ್ನುವಂತಹದ್ದನ್ನ ಗಮನಿಸಬೇಕು. ಗುರುವೆಂಬ ಪೃಥ್ವಿಯಲ್ಲಿ ಗುರು ಉಪದೇಶವೆಂಬ ನೇಗಿಲು ಪಿಡಿದು, ಗುರುವೆಂಬ ಪೃಥ್ವಿಯಲ್ಲಿ ಗುರು ಉಪದೇಶವೆಂಬ ನೇಗಿಲು ಬಿಡೆದು, ಅಂತಃಕರಣ ಚತುಷ್ಟವೆಂಬ ಪಶುವಂ ಕಟ್ಟಿ, ಓಂಕಾರನಾದವೆಂಬ ಸೆಳೆಕೋಲಂ ಪಿಡಿದು, ಓಂಕಾರನಾದವೆಂಬ ಸೆಳೆಕೋಲಂ ಪಿಡಿದು, ಉತ್ತರ ಕ್ರಿ ಎಂಬ ಸಾಲನೆತ್ತಿ, ಉತ್ತರ ಕ್ರಿ ಎಂಬ ಸಾಲನೆತ್ತಿ, ದುಃಕರ್ಮಮೆಂಬ ಕಂಟಕದ ಗುಲ್ವಮಂ ಕಡಿದು, ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ, ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ, ಅವಂ ಕೊಡಲೊಟ್ಟಿ ಜ್ಞಾನಾಗ್ನಿಯೆಂಬ ಅಗ್ನಿಯಿಂದ ಸುಟ್ಟುರಿಹಿ, ಆ ಹೊಲನಂ ಹದ ಮಾಡಿ ಬಿತ್ತುವ ಪರಿ ನಾವುದಯ್ಯ ಎಂದಡೆ, ನಾದ ಬಿಂದು ಕಳೆ ಮಳೆಗಾಲದ ಹದಬೆದೆಯ ನರಿದು, ಸ್ಥೂಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳನಟ್ಟು, ಇಡ ಪಿಂಗಳ ಸುಷುಮ್ನ ನಾಳವೆಂಬ ಕೋವಿಗಳ ಜೋಡಿಸಿ, ಮೇಲೆ ತ್ರಿಕೂಟ ಸ್ಥಾನವೆಂಬ ಬಟ್ಟಲಂಬಲಿದು, ಕುಂಡಲಿ ಸರ್ಪನೆಂಬ ಹಗ್ಗವ ಸಿರಿ ಕಟ್ಟಿ, ಹಂಸನೆಂಬ ಎತ್ತಮ್ಮೂಡಿ, ಪ್ರಣವವೆಂಬ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ, ಸರ್ವಶಾಂತಿ ನಿರ್ಮಲವೆಂಬ
ಮೆಗಸುರಿಯಲ್ಕೆ. ನೀಲಬ್ರಹ್ಮವೆಂಬ ಸಸಿ ಹುಟ್ಟಿತ್ತು. ಆ ಸಸಿಯ ಮುಟ್ಟುವ ಸಪ್ತವರ್ಣದ ಸದೆಯ ಕಳೆದು ಅಷ್ಟವರ್ಣದ ಅಲಬಂ ಕಿತ್ತು ದಶವಾಯುವೆಂಬ ಕಸಮಂ ತೆಗೆದು ಆ ಸಸಿ ಪಸರಿಸಿ ಪ್ರಜ್ವಲಿಸಿ ಫಲಕ್ಕೆ ಬರಲಾಗಿ ಚತುರ್ವಿಧವೆಂಬ ದುಂಚಿಗೆಯಂ ಮೆಟ್ಟಿ ಬಾಲಚಂದ್ರನೆಂಬ ಕವಣೆಯಂ ಪಿಡಿದು ಪ್ರಪಂಚವೆಂಬ ಹಕ್ಕಿಯಂ ಸೋವಿ ಆ ಭತ್ತ ಬಲಿದು ನಿಂದಿರಲು ಕೈದುಂಬ ಪರಿ ಇನ್ನಾವುದಯ್ಯ ಎಂದಡೆ. ಮನುಷ್ಯ ತನ್ನ ಅಂತರಂಗದಲ್ಲಿ ಇರುವಂತಹ ಎಲ್ಲ ಕಲ್ಮಶವನ್ನ, ಎಲ್ಲ ಅಜ್ಞಾನವನ್ನ ಕಳೆದುಕೊಳ್ಳುವುದರ ಮೂಲಕವಾಗಿ ಜ್ಞಾನದ ಅಗ್ನಿಯಲ್ಲಿ ಎಲ್ಲ ರೀತಿಯಾದಂತಹ ಕನಿಷ್ಠ ಚಿಂತನೆಗಳನ್ನ ಸುಟ್ಟು ಮನುಷ್ಯನ ಅಂತರಂಗ ಅನ್ನುವಂತಹ ಹೊಲವನ್ನ ಹಸನು ಮಾಡಿ ಅಲ್ಲಿ ನಾದ ಬಿಂದು ಕಳೆ ಅನ್ನುವಂತಹ ಮಳೆಗಾಲದ ಹದೆಬೆದೆಯ ಕಾಲದಲ್ಲಿ ಅಲ್ಲಿ ನಿಜವಾದ ಆಧ್ಯಾತ್ಮಿಕವಾದಂತಹ ಒಂದು ಅನುಭೂತಿಯಿಂದ ಬೀಜವನ್ನ ನೆಟ್ಟಾಗ ಅಲ್ಲಿ ಒಂದು ನೀಲಬ್ರಹ್ಮ ಅನ್ನುವಂತಹ ಆ ಬ್ರಹ್ಮ ಕಮಲದಲ್ಲಿ ಸಸಿ ಹುಟ್ಟುತ್ತೆ ಅಂತ ಹೇಳುವಂತಹ ಮಾತಿದೆಯಲ್ಲ, ಇದು ಆ ಆಧ್ಯಾತ್ಮಿಕ ಸಾಧನೆಯ ಉತ್ಕಟ ಸ್ಥಿತಿಯನ್ನು ತಲುಪಿದಂಥವರು ಮಾತ್ರ ಹೇಳಬಹುದಾದಂತಹ ಒಂದು ಸಂಗತಿಯೇ ವಿನಃ ಇನ್ನಾರಿಂದಲೂ ಕೂಡ ಸಾಧ್ಯವಾಗಲಾರದು. ಆ ದೃಷ್ಟಿಯಿಂದಲೇ ಅಂತಹ ಒಂದು ಬೆಳೆದಂತಹ ಆ ಭತ್ತ ಬಲಿತು ನಿಂತಿರಬೇಕಾದ್ರೆ ಅದನ್ನ ಕೊಯ್ದು ಅದನ್ನ ಅನುಭವಿಸಬೇಕು ಅನ್ನುವಂತಹ ಒಂದು ಸಂಗತಿಯನ್ನ ಹೇಳುವುದರ ಮೂಲಕವಾಗಿ ಮುಕ್ತಿಯ ಒಂದು ಉನ್ನತ ಸ್ಥಿತಿಗೆ ಹೋದಂತಹ ಒಂದು ಜೀವ ಚೈತನ್ಯ ಆ ಮೋಕ್ಷವನ್ನ ಪಡೆದುಕೊಳ್ಳುವುದರ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಸಂಕೋಲೆಗಳಿಂದ ಬಿಡುಗಡೆಯನ್ನು ಪಡೆದು ಬಯಲಿನಲ್ಲಿ ಬಯಲಾಗುವಂತಹ ಒಂದು ಪರಿಯನ್ನ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿವರಿಸಿರುವಂತಹದ್ದನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಈ ಪ್ರಾರಂಭದ ವಾಕ್ಯವನ್ನು ಗಮನಿಸಿದಾಗ ಬಸವಣ್ಣನವರ ಒಂದು ವಚನವಾದಂತಹ ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುವೆಂಬ ಬೀಜವಂಕುರಿಸಿ ಅನ್ನುವಂತಹ ವಚನದ ಸಾಲು ನಮ್ಮ ಸ್ಮರಣೆಗೆ ಬರ್ತಾ ಹೋಗ್ತದೆ. ಗುರುಪದೇಶ ಅನ್ನುವಂತಹ ನೇಗಿಲಿಗೆ ಮನುಷ್ಯ ಅನುಸರಿಸಬಹುದಾದಂತಹ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಚತುಷ್ಟಯಗಳನ್ನ ನೇಗಿಲಿಗೆ ಎತ್ತುಗಳಾಗಿ ಕಟ್ಟಿ ಆ ಎತ್ತುಗಳನ್ನ ಮುಂದಕ್ಕೆ ಚಲಿಸುವಂತೆ ಮಾಡಲಿಕ್ಕೆ ಬಳಸುವಂತಹದ್ದು ಓಂಕಾರ ಅನ್ನುವಂತಹ ಆ ಚಾವಟಿ ಕೋಲ್. ಆ ಚಾವಟಿ ಕೋಲನ್ನ ಮುದ್ದಣ್ಣ ತನ್ನ ದೈನಂದಿನ ಅನುಭವವನ್ನು ಇಲ್ಲಿ ಹೇಳ್ತಾ ಬರ್ತಾನೆ. ಮನುಷ್ಯ ಸತ್ತ ನಂತರ ಮಾಡತಕ್ಕಂತಹ ಆಚರಣೆಗಳೇ ಉತ್ತರ ಕ್ರಿಯೆಗಳು. ಕೆಟ್ಟ ಕರ್ಮಗಳನ್ನ ಕಳೆದು ಅರಿವೆಂಬ ರವಿಯ ಕಿರಣದಿಂದ ಅದನ್ನ ಒಣಗಿಸಿ ಅವನ್ನು ಜ್ಞಾನಾಗ್ನಿಯಿಂದ ಸುಟ್ಟ ಮನುಷ್ಯನ ದೇಹವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮೋಹ ಅರಿಷಡ್ವರ್ಗಗಳಿಂದ ಕೂಡಿದ್ದು ಅಂತಹ ಮನುಷ್ಯನ ದೇಹ ಅನ್ನುವಂತಹ ಹೊಲವನ್ನ ಹಸನು ಮಾಡಬೇಕು. ಹಸನು ಮಾಡಿ ನಂತರದಲ್ಲಿ ನಾದ, ಬಿಂದು, ಕಳೆ ಅನ್ನುವಂತಹ ಮಳೆಗಾಲದ ಸಂದರ್ಭದಲ್ಲಿ ಈ ಸ್ಥೂಲವಾದ ದೇಹಕ್ಕೆ ಕಾಯ, ವಾಚ, ಮನಸ್ಸಿನಿಂದ ಈಡ, ಪಿಂಗಳ, ಸುಷುಮ್ನ ನಾಳವೆಂಬ ಕೋವಿಗಳನ್ನು ಜೋಡಿಸಿ ಯೋಗ ಶಕ್ತಿಯಾದಂತಹ ಕುಂಡಲಿ ಸರ್ಪ ಅನ್ನುವಂಥ ಹಗ್ಗದಿಂದ ತನ್ನ ಮನಸ್ಸಿನ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಬೇಕು. ಹಂಸ ಅನ್ನುವಂತಹ ಎತ್ತನ್ನ ಹೂಡಿ ಪ್ರಣವ ಅನ್ನುವಂತಹ ಒಂದು ಬೀಜವನ್ನ ಬಿತ್ತಿ ಸರ್ವಶಾಂತಿ ನಿರ್ಮಲವಾದಂತಹ ಆ ಮಳೆಯನ್ನ ಸುರಿಸಿದರೆ ನೀಲಬ್ರಹ್ಮ ಅನ್ನುವಂತಹ ಸಸಿ ಹುಟ್ಟುತ್ತೆ. ಆ ಸಸಿಯ ಬೆಳೆಯುವಿಕೆಗೆ ಅಡ್ಡಿ ಮಾಡುವಂತಹ 7 ತರಹದ ಕಳೆಯನ್ನ ಕಿತ್ತು ಅಷ್ಟ ಮದಗಳೆಲ್ಲವನ್ನು ನೀರಿನಲ್ಲಿ ತೊಳೆದು ಸಸಿಯನ್ನ ಚೆನ್ನಾಗಿ ಅತ್ಯಂತ ಜೋಪಾನವಾಗಿ ಬೆಳೆಸಬೇಕು. ಯಾವ ಸಸಿ? ಮನುಷ್ಯನ ಅಂತರಾತ್ಮದ ಚೈತನ್ಯದ ಸಸಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಆಸೆ, ಆಮಿಷಗಳು ಮತ್ತು ವ್ಯಾಮೋಹಕ್ಕೆ ಅಂಟದ ಹಾಗೆ ಜತನದಿಂದ ಅದನ್ನು ಕಾಪಾಡಬೇಕು ಅನ್ನುವಂತಹದ್ದನ್ನು ಹೇಳ್ತಾ
ಮನುಷ್ಯನ ಶರೀರವನ್ನ ಬಿತ್ತುವುದಕ್ಕೆ ಸಿದ್ಧಗೊಳಿಸಲ್ಪಟ್ಟ ಹೊಲಕ್ಕೆ ಹೋಲಿಸುವಂತಹ ಪ್ರತಿಮೆ ಬಹಳ ಸಾರ್ಥಕವಾದಂತಹ ಒಂದು ಪ್ರತಿಮೆಯಾಗಿದೆ. ಹಾಗೆ ಶರೀರದ ಪಂಚೇಂದ್ರಿಯಗಳು ಮತ್ತು ದಶವಾಯುಗಳನ್ನ ಕಸಕ್ಕೆ ಹೋಲಿಸುವುದರ ಮೂಲಕವಾಗಿ ಅವೆಲ್ಲವನ್ನ ಶರೀರದಿಂದ ಕಿತ್ತು ಹೊರಗೆ ಎಸೆಯಬೇಕು ಅನ್ನುವಂತಹ ಮಾತು ಕೂಡ ಅಷ್ಟೇ ಔಚಿತ್ಯಪೂರ್ಣವಾದಂತಹ ಒಂದು ಮಾತಾಗಿರುವಂತಹದ್ದನ್ನು ನಾವು ಕಾಣಬಹುದಾಗಿದೆ. ಆ ಸಸಿ ಬೆಳೆಯಲಿಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಪುರುಷಾರ್ಥಗಳನ್ನ ಮೆಟ್ಟಬೇಕು. ಬಾಲಚಂದ್ರ ಅನ್ನುವಂತಹ ಕವಣೆಯನ್ನ, ಅಂದ್ರೆ ಹಕ್ಕಿಗಳನ್ನು ಓಡಿಸಲಿಕ್ಕೆ ಬಳಸುವಂತಹ ಹಗ್ಗದ ಉರಿಯಿಂದ ಮಾಡಿದಂತಹದ್ದು ಕವಣೆ. ಅದನ್ನು ಹಿಡಿದು ಪ್ರಪಂಚವೆಂಬ ಹಕ್ಕಿಯನ್ನು ಓಡಿಸಿದರೆ ಭತ್ತ ಬಲಿಯಲಿಕ್ಕೆ ಅವಕಾಶವಾಗುತ್ತದೆ. ಆ ಭತ್ತವನ್ನು ಕೊಯ್ಯುವುದಕ್ಕೆ ಬಳಸುವಂತಹ ಆಯುಧ ಏನು ಅಂತ ಅಂದ್ರೆ, ಇಷ್ಟವೆಂಬ ಕುಡುಗೋಲಿಗೆ ಪ್ರಣವವೆಂಬ ಇಡಿಯನ್ನ ತುಡಿಸಿ ಭಾವವೆಂಬ ಕೈಯಲ್ಲಿ ಹಿಡಿದು ಜನನ ಮತ್ತು ಮರಣದ ಆ ಒಂದು ನಿಲುವನ್ನ ಸಿವುಡನ್ನ ಕಟ್ಟಿ ಆಕಾಶವೆಂಬ ಬಣವೆಯನ್ನ ಹಾಕಿ ಉನ್ಮನಿ ಎಂಬ ತೆನೆಯನ್ನ ಬೇರ್ಪಡಿಸಿ ಮನೋರಥ ಅನ್ನುವಂತಹ ಬಂಡಿಯಲ್ಲಿ ಹೇರಿ ಮುಕ್ತಿ ಅನ್ನುವಂತಹ ಮನೆಗೆ ತಂದು ಅದನ್ನ ಅಷ್ಟಾಂಗ ಯೋಗ ಅನ್ನುವಂತಹ ಧನಕ್ಕೆ ಮಾರಿ ಪಾಪದ ಹೊಟ್ಟನ್ನು ತೂರಿದರೆ ಉತ್ತಮವಾದಂತಹ ಒಂದು ಬದುಕನ್ನ ರೂಪಿಸಿಕೊಳ್ಳಬಹುದು ಅನ್ನುವಂತಹ ಆಧ್ಯಾತ್ಮಿಕವಾದಂತಹ ಒಬ್ಬ ಸಾಧಕನ ಒಂದು ಮನೋಧರ್ಮದ ವಿಚಾರಧಾರೆಯನ್ನ, ಪರಿಪಕ್ವ ಮಾನಸಿಕ ಸ್ಥಿತಿಯನ್ನ ಈ ವಚನ ಕೇಂದ್ರೀಕರಿಸಿಕೊಂಡಿರುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಬೇಸಾಯದ ಪರಿಭಾಷೆಯನ್ನ ಬಳಸಿಕೊಂಡು ವಚನಗಳನ್ನ ರಚಿಸುವುದರ ಮೂಲಕವಾಗಿ ಮತ್ತು ಮಾನವನ ದೇಹವನ್ನೇ ಭೂಮಿಯಾಗಿಸುವಂತಹ ಈ ಒಕ್ಕಲಿಗ ಮುದ್ದಣ್ಣನವರ ಪ್ರತಿಮೆ ಭಕ್ತಿ ಮತ್ತು ಲಿಂಗಾಂಗ ಸಾಮರಸ್ಯದ ಸಂಬಂಧವನ್ನ ವಿವರಿಸುವಂತಹ ಒಂದು ಆ ರೀತಿಯನ್ನ ಗಮನಿಸಿದಾಗ ಒಕ್ಕಲಿಗನಾಗಿ ತನ್ನ ದೇಹ ಅನ್ನುವಂತಹ ಭೂಮಿಯನ್ನ ಉಳುಮೆ ಮಾಡಿ ಸದ್ಭಾವ ಅನ್ನುವಂತಹ ಬೆಳೆಯನ್ನ ಬೆಳೆದು ತನ್ನ ಬದುಕನ್ನ ಹೇಗೆ ಸಾರ್ಥಕಪಡಿಸಿಕೊಂಡಿದ್ದಾರೆ ಅನ್ನುವಂತಹದ್ದನ್ನ ಈ ವಚನಗಳ ವಿಶ್ಲೇಷಣೆಯ ಮೂಲಕವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ವಚನಕಾರರ ಈ ಪಾರಿಭಾಷಿಕತೆಯನ್ನ ತನ್ನ ದೈನಂದಿನ ಕಾಯಕದೊಂದಿಗೆ ಬಳಸುವಂತಹ ಪರಿಕರಗಳ ಜೊತೆಗೆ ಹೋಲಿಸುವಂತಹ ರೀತಿಯಂತೂ ಬಹಳ ಅನನ್ಯವಾದಂತಹ ರೀತಿ. ಇಂತಹ ವೃತ್ತಿಪರ ಧೋರಣೆಯನ್ನ ಎಲ್ಲ ಶಿವಶರಣರಲ್ಲಿ ಕಾಣಬಹುದಾದರೂ ಕೂಡ ಒಕ್ಕಲಿಗ ಮುದ್ದಣ್ಣನಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ತಟ್ಟುವ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅನಿಸುತ್ತೆ. ಸಾಮಾನ್ಯವಾಗಿ ಬಸವಣ್ಣನವರು ರೂಪಿಸಿದಂತಹ ಅನುಭವ ಮಂಟಪದ ಆ ಒಂದು ಗರಡಿಯಲ್ಲಿ ಆಧ್ಯಾತ್ಮಿಕವಾದಂತಹ ಆ ಒಂದು ಮಹಾ ಮನೆಯಲ್ಲಿ ರೂಪಿತವಾದಂತಹ ಒಕ್ಕಲಿಗ ಮುದ್ದಣ್ಣನವರು ಸಾಮಾನ್ಯ ಒಬ್ಬ ಶ್ರೇಷ್ಠ ಶಿವಶರಣರಾಗಿ ತನ್ನ ವೃತ್ತಿಯನ್ನ ಮಾಡುತ್ತಲೇ ತನ್ನ ಪ್ರವೃತ್ತಿಯನ್ನು ಕೂಡ ವಿಕಾಸ ಮಾಡಿಕೊಳ್ಳುವುದರ ಮೂಲಕವಾಗಿ ಆಂತರಂಗಿಕ ಅನುಭೂತಿಯನ್ನ ವಚನಗಳಲ್ಲಿ ಅತ್ಯಂತ ಅರ್ಥವತ್ತಾಗಿ ವಿವರಿಸುವುದರ ಮೂಲಕವಾಗಿ ತನಗಾದಂಥ ಆಧ್ಯಾತ್ಮಿಕ ಅನುಭೂತಿಯ ಒಂದು ಚಿತ್ರವನ್ನ ಸಾರ್ಥಕವಾದಂತಹ ವಚನಗಳಲ್ಲಿ ಪ್ರತಿಮೆಗಳ ಮೂಲಕವಾಗಿ ಅಭಿವ್ಯಕ್ತಿಸಿರುವಂತಹದ್ದನ್ನು ಕಾಣುತ್ತಾ ಬರ್ತೇವೆ ಬಂಧುಗಳೇ. 12ನೇ ಶತಮಾನದ ಶಿವಶರಣರು ಕೇವಲ ಮಾತಿನಲ್ಲಿ ಮಾತಾಡಿ ಹೋದಂಥವರಲ್ಲ, ಮಾತು ಮತ್ತು ಕೃತಿ, ಅಂತರಂಗ ಮತ್ತು ಬಹಿರಂಗ ಇವೆರಡರ ಸಮನ್ವಯವನ್ನ ಸಾಧಿಸುವುದರ ಮೂಲಕವಾಗಿ ಷಟ್ಸ್ಥಲವನ್ನ ಮೈಗೂಡಿಸಿಕೊಂಡು ಅಂತರಂಗದ ಒಂದು ವಿಶೇಷವಾಗಿ ವಿಕಸನವನ್ನ ಮಾಡಿಕೊಂಡಂತಹ ಶಿವಶರಣರು ಒಂದು ಕಡೆ ಅಷ್ಟಾವರಣವೇ ಆವರಣಗಳಾಗಿ, ಪಂಚಾಚಾರಗಳೇ ಪ್ರಾಣಗಳಾಗಿ, ಷಟ್ಸ್ಥಲಗಳೇ ಜೀವ ಚೈತನ್ಯದ ವಿಕಾಸದ ಪಥವಾಗಿ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಇವತ್ತಿನ ಆಧುನಿಕ ಸಂದರ್ಭಕ್ಕೂ ಕೂಡ ಆ ಆಧ್ಯಾತ್ಮಿಕ ಅನುಭೂತಿಯ ಒಂದು ವಿಚಾರಧಾರೆಯನ್ನು ಎಲ್ಲ ಸಾಮಾನ್ಯ ಜನರಿಗೂ ಕೂಡ ತಿಳಿಯುವ ಹಾಗೆ ಪ್ರತಿಪಾದಿಸಿದಂತಹ ಒಂದು ಕೀರ್ತಿಗೆ
ಭಾಜನರಾದಂಥವರು. ಅಂತಹ ಶಿವಶರಣರಲ್ಲಿ ಶ್ರೇಷ್ಠ ಶಿವಶರಣರು ಅಂತ ಅಂದರೆ ಒಕ್ಕಲಿಗ ಮುದ್ದಣ್ಣನವರು. ಒಕ್ಕಲಿಗ ಮುದ್ದಣ್ಣನವರು ತನ್ನ ಬದುಕಾದಂತಹ ತನ್ನ ಜೀವನಕ್ಕೆ ತನ್ನ ಆ ಕೃಷಿಯ ಕಾಯಕವನ್ನು ಮಾಡುತ್ತಲೇ ಪ್ರೀತಿಯಿಂದ ಆ ಕಾಯಕದ ಜೊತೆಗೆ ತನ್ನ ಅಂತರಂಗದ ವಿಕಾಸವನ್ನು ಮಾಡಿಕೊಂಡು ಶರಣ ಸಮುದಾಯದಲ್ಲಿ ಕಂಗೊಳಿಸಿದಂತಹ ಒಂದು ಉಜ್ವಲ ನಕ್ಷತ್ರ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಮಹಾ ಶರಣರ ಆಧ್ಯಾತ್ಮಿಕ ಅನುಭೂತಿಯ ಮೂಲಕವಾಗಿ ನಾವು ತಿಳಿತಕ್ಕಂತಹ ಸಂಗತಿ ಏನು ಅಂತ ಅಂದರೆ, ಪ್ರತಿಯೊಂದು ಜೀವಿಯೂ ಕೂಡ ಮನಸ್ಸು ಮಾಡಿದರೆ ತನ್ನ ವಿಕಾಸವನ್ನು, ತನ್ನ ಅಂತರಂಗದ ಒಂದು ಪರಿವರ್ತನೆಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಸಾಧಿಸಿ ತೋರಿಸಿದಂತಹ ಮಹಾನ್ ಚೇತನ ಒಕ್ಕಲಿಗ ಮುದ್ದಣ್ಣನವರು ಅಂತ ಹೇಳುತ್ತಾ, ಇವತ್ತಿನ ಸಂದರ್ಭದಲ್ಲಿ ಬಸವ ಸಮಿತಿ ತನ್ನ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಬಸವ ತತ್ವಾಭಿಮಾನಿಗಳನ್ನು, ಬಸವ ಸಾಹಿತ್ಯಾಭಿಮಾನಿಗಳನ್ನು, ಎಲ್ಲ ದಾರ್ಶನಿಕರನ್ನು, ಎಲ್ಲ ಆಧ್ಯಾತ್ಮಿಕ ಪಿಪಾಸುಗಳನ್ನು, ಎಲ್ಲ ಜ್ಞಾನವನ್ನು ಪ್ರೀತಿಸುವಂಥ ಎಲ್ಲ ಜ್ಞಾನಾಭಿಮಾನಿಗಳನ್ನು ತಲುಪುವಂತಹ ಒಂದು ಆದರ್ಶಪ್ರಾಯವಾದಂತಹ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ಇಂತಹ ಒಂದು ಕಾರ್ಯಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂತಹ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರಿಗೆ ವಿಶೇಷವಾದಂತಹ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಸವ ಸಮಿತಿ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ಶರಣರ ವಿಚಾರಧಾರೆಯನ್ನು ಆಲಿಸುತ್ತಿರುವಂತಹ ಎಲ್ಲ ಬಸವ ತತ್ವಾಭಿಮಾನಿಗಳಿಗೂ, ನಿಮ್ಮೆಲ್ಲರ ಅಂತರಾತ್ಮದ ಚೈತನ್ಯಕ್ಕೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಇವತ್ತಿನ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತೇನೆ. ಜೈ ಬಸವೇಶ, ಜೈ ಕರ್ನಾಟಕ, ಜೈ ಶಿವಶರಣರೇ. ನಮಸ್ಕಾರ, ಧನ್ಯವಾದ. ಬೆಳಗಾಯಿತೇಳಿ ಬೆಳಗಾಯಿತೇಳಿ ಸಾಸಿರ ದಳದ ಕಮಲದೊಳು ಬೆಳಗು ಪಸರಿಸಿ ಪೊಳೆದು ಥಳಥಳಿಸುತ್ತಾ ಪ್ರಭೆಯ ಬೆಳಗಬೇರುತ ಪರಂಜ್ಯೋತಿಯುದಯಿಸೆ ಮಹಾ ಬೆಳಗಿನೊಳು ಬೆಳಗಾದುದು, ಮಹಾ ಬೆಳಗಿನೊಳು ಬೆಳಗಾದುದು, ಬೆಳಗಾದುದು. ಬೆಳಗಾಯಿತೇಳಿ ಮೇರುಗಿರಿ ಮಂದಿರವನೋರಂತೆ ಬಲಗೊಂಡು ಸೂರ್ಯನು ಸುತ್ತುತಿಹನಾತಂಗೆಯದು ಸಹಜ. ಧಾರುಣಿಯ ಮನುಜರಾತನ ಕಂಡು ದೇವುದಯ ಕಾಣದುದೇ ಅಸ್ತಮಯವು. ಮೇರು ಮರೆಯಾಗಿ ತಿರುಗಲು ಸೂರ್ಯ ಜಗಕ್ಕೆಲ್ಲ ಕಾರಿರುಳು ಕವಿದು ನಿದ್ರೆಯಳು ಮೈ ಮರೆದು ಘೋರಗೊಳಿಸುತ್ತ ತ್ರಿವಿಧ ವಸ್ತೆಗಳನ್ನೊಳಕೊಂಡು ಮರೆದೊರಗಿದರೆಲ್ಲರೂ. ಬೆಳಗಾಯಿತೇಳಿ ಜಗಕ್ಕೆ ಜಾಗರವಾಗಿ ಹಗಲಾಗಿ ತೋರಿತ್ತು, ಜಗಕ್ಕೆ ಜಾಗರವಡೆಗೆ ಇರುಳಾಗಿ ತೋರಿತ್ತು. ಜಗವು ಹಗಲಿರುಳಿಂದ ಸತ್ತು ಹುಟ್ಟುತ್ತಿಹುದು,
ಜಾಗ್ರ ಸ್ವಪ್ನಗಳಿಂದಲೇ ಜಗವನ್ನು ದಿನಕಾಲ ಸಂವತ್ಸರಂಗಳ ನಡೆಸಿ ಯುಗ ಯುಗಂಗಳ ನೆನೆಸಿ ಅಳವ ಕೊಳಗಗಳಾಗಿ ಹಗಲು ರವಿ ಇರುಳು ಶಶಿ ತೊಳಲಿಯದರಿಂದ ಹಗಲಿರುಳು ಅವರಿಗೆಲ್ಲ ಬೆಳಗಾಯಿತೇಳಿ. ಅಷ್ಟದಳ ದಶಳ ತುದಿಯಲ್ಲಿ ನಡೆವ ಗತಿ ಜಾಗ್ರ ಮೆಟ್ಟಿ ಕರ್ಣಿಕೆಗಾಗಿ ಇಳಿವ ಗತಿಯೇ ಸ್ವಪ್ನ. ನಟ್ಟ ನಡು ಮಧ್ಯದಲ್ಲಿ ಗತಿಯ ನಡಗಿಸೆ ಹಂಸ ಸುಷುಪ್ತಿ ಎಂದೆನಿಸಿತು. ಮುಟ್ಟಿ ಜಾಗ್ರ ಸ್ವಪ್ನ ಸುಷುಪ್ತಿ ಎಲ್ಲವ ಮೀರಿ ತುಟ್ಟ ತುದಿ ಪದ ಕೈದು ಆತುರ್ಯ ಸ್ಥಾನದಲ್ಲಿ ನೆಟ್ಟನದೋ ಮುಖಗಳೆಲ್ಲ ಊರ್ಧ್ವ ಮುಖವಾಗಿ ಆರೈದು ನೋಡುತ್ತಿರಲು ಮಹಾ ಬೆಳಗಿನೊಳು ಬೆಳಗಾದುದು ಬೆಳಗಾಯಿತೇಳಿ. ಅಡಿಯ ಮಡೆದೊಳು ಒತ್ತಿ ದುಡವಿಡಿದು ಬಂಧದಿಂದಡರಿಯ ನೀಲನ ಕುಡಿಯ ತೇಜಗಳು ಪ್ರಜ್ವಲಿಸಿ ಅಡಿಯಿಡುವ ಸೂರ್ಯನು ನಾಭಿಮಂಡಲದಿಂದ ಚಂದ್ರಮಂಡಲ ನಡರಿ ಎಡಬಲನ ತಡೆದು ನಡು ಮಧ್ಯ ಮಾರ್ಗದಿ ನಿಂದು ಸಡಗರಿಪ ಮನ ಪವನ ರವಿ ಶಶಿಯು ಶಿಖಿ ಬಿಂದು ಒಡಗೂಡಿ ಒಂದಾಗಿ ಸಮರಸ ಸಮಾಧಿಯೊಳು ಎಡವಿಡದೆ ನೋಡುತ್ತಿರಲು ಮಹಾ ಬೆಳಗಿನೊಳು ಬೆಳಗಾದುದು ಬೆಳಗಾಯಿತೇಳಿ. ಮನದ ಸಂಚಲವಳಿದು ಮರುತನುಲ್ಲಾಸದಿಂ ಇನನ ಕಳೆ ಚಂದ್ರ ಕಳೆಗಳ ಕೂಡಿ ಒಂದಾಗಿ ಅನಲ ಕಳೆ ಅಮೃತ ಕಳೆಗಳ ನುಂಡು ತೃಪ್ತಿಯಲಿ ಪರಿಣಾಮ ತಲೆದೋರಿತು. ಅನಿಮಿಷದ ದೃಷ್ಟಿಯಾನಂದದಿಂ ನೋಡುತ್ತ ಅನುಭವದಿಂದರಿವ ಸಂಧಾನ ಮಾಡುತ್ತ ಮನಕ್ಕೆ ಮಂಗಳವಾಗಿ ತೋರುತ್ತಿದೆ ಪರತತ್ವ ಪರಮ ಪರಿಣಾಮದಿಂದ ಮಹಾ ಬೆಳಗಿನೊಳು ಬೆಳಗಾದುದು ಬೆಳಗಾಯಿತೇಳಿ. ನಾಡಿ ಎಲ್ಲವಕ್ಕೆ ಒಪ್ಪುತಿಹ ಸುಷುಮ್ನ ನಾಡಿ ಮುಖವಾಗಿ ತಪ್ಪದದು ಬ್ರಹ್ಮರಂಧ್ರಕ್ಕೆ ನಡೆವ ಪಥವಾಗಿ ಇಪ್ಪುದರ ಸ್ಥಿತಿಯ ಓಂಕಾರದ ಧ್ವನಿಯ ಅಪ್ಪಿ ಕಿವಿಗಳು ಕೇಳಿ ಲಾಲಿಸುತ್ತ ಬಂದದಿಂ ಒಪ್ಪಿದ ಮಹಾಗಣದ ಬೆಳಗಿನೊಳು ಬೆಳಗಾಗಿ ಜ್ಯೋತಿರ್ಲಿಂಗವ ನೋಡುತ್ತ ಮಹಾ ಬೆಳಗಿನೊಳು ಬೆಳಗಾದುದು ಬೆಳಗಾಯಿತೇಳಿ. ನಾದವೇ ಶಬ್ದ ನಿಶಬ್ದವೇ ಬ್ರಹ್ಮಮಯ ನಾದದೊಳಗಣ ಸುನಾದ ಧ್ವನಿ ಓಂಕಾರ ನಾದವಡಗಲು ಪರಂಜ್ಯೋತಿ